ಒಂದು ರಾಷ್ಟ್ರೀಯ ಪಕ್ಷ ನಿಮ್ದು. 28 ಸೀಟ್ ಕೊಟ್ಟರು ಕೊನೆಗೆ ಹೊಡೆದಾಡ್ಕೊಂಡು. ಆ 28 ಸೀಟಲ್ಲೂ 5 ಸೀಟ್ಗೆ ನಿಮಗೆ ಕ್ಯಾಂಡಿಡೇಟ್ಗಳೇ ಇಲ್ಲ ಅಂತ ಹೇಳಿ ಕೊನೆಗೆ ಯಾರೋ ಸಿಕ್ತಾರ ಬೀದಿಲಿ ಅವರು ಕರ್ಕೊಂಬಂದು ನಿಲ್ಲಿಸ್ಕೊಂಡಿದ್ದೀರಿ. ನಿಮ್ ಯೋಗ್ಯತೆ ಅಲ್ಲೇ ಇದ್ದೀರಿ. ಪಾಪ ಚಿಕ್ಕವು ಮಾತಾಡ್ತಾವ, ನಾವಿನ್ನ ನಮ್ಮ ಶಕ್ತಿ ಬೆಳ್ಕೊಂಡು ಹೋದವು ನಮ್ಮ ಪಕ್ಷದಿಂದ. ಅವ ಮಾತಾಡ್ತೀವಿ, ಇಲ್ಲಿ ಬಂದು ನೋಡಿದೆ ನಾನು. ಆ ಹೆಸರು ಹೇಳೋದು ಬೇಡ. ಇವತ್ತು ಈ ರಾಜ್ಯದಲ್ಲಿ ಜಾತ್ಯತೀತ ಜನತಾದಳ ಕಾರ್ಯಕರ್ತರ ದುಡಿಮೆ ಮೇಲೆ 40 ಸೀಟ್ವರೆಗಾದ್ರೂ ಗೆದ್ದಿದ್ದೀವಿ. ನೀವು ಒಂದು ಕೆಲಸ ಮಾಡಿ, ಬೇರೆ ಒಂದು ರೀಜನಲ್ ಪಾರ್ಟಿ ಮಾಡಿ ಸಿದ್ದರಾಮಯ್ಯ ಕಟ್ಟಿ ನೋಡೋಣ ಎಷ್ಟು ಸೀಟ್ ತಗೋತೀನಿ. ಹಾಗೇನೋ 58 ಸೀಟ್ ತಗೊಂಡಿದ್ದು ಅಂದ್ರಲ್ಲ, ಆ 58 ಸೀಟು ನಿಮ್ಮ ಶಕ್ತಿ ಮೇಲೆ ನಾವು ಗೆದ್ದಿದ್ದಲ್ಲ. ನೀವಿಲ್ದೆ 40 ಸೀಟ್ ಗೆದ್ದಿದ್ದೀವಿ. ಕುಟುಂಬ ರಾಜಕಾರಣ ಅಂತ ಈಗ ಮಾತಾಡ್ತೀರಿ. ದೇವೇಗೌಡರು ಕುಟುಂಬದಲ್ಲಿ ಇರಲಿಲ್ವಾ, ಇನ್ಯಾರೋ ಇರಲಿಲ್ಲ ಹೇಳ್ತೀರಿ. ಇವತ್ತು ಕುಟುಂಬ ರಾಜಕಾರಣ ಅಂತಕ್ಕಂಥದ್ದು ಮಾತಾಡ್ತಕ್ಕಂಥದ್ದೇ ನೈತಿಕತೆ ಇಲ್ಲ ನಿಮ್ಗಳಿಗೂ ಅನ್ನೋದು ನನಗೆ. ಈಗ ಆಯ್ತಪ್ಪ, ದೇವೇಗೌಡರು ಕುಟುಂಬದಲ್ಲಿ ನಾವು ಬಂದು ದೇವೇಗೌಡರು ನಮ್ಮನ್ನ ರಾಜಕೀಯವಾಗಿ ತರಬೇಕು ಅಂತ ಮಾಡಿದ್ದಲ್ಲ, ಜನ ನಮ್ಮನ್ನ ಎಳ್ಕೊಂಡು ಹೋದ್ರು. ನಾವು ದುಡ್ಡು ಹೊಡೆಯೋ ಕೆಲಸಕ್ಕೆ ರಾಜಕೀಯಕ್ಕೆ ಬರಲಿಲ್ಲ. ಇವತ್ತು ನಿಮ್ ಮೊದಲನೇ ಮಗ ರಾಜಕೀಯಕ್ಕೆ ತಂದ್ರಲ್ಲ, ಪಾಪ ಅಕಾಲಿಕವಾಗಿ ಮರಣಕ್ಕೆ ಒಳಗಾದ್ರು. ಮತ್ ಇನ್ನೊಬ್ಬ ಮಗ ವೈದ್ಯಕೀಯ ಇಲಾಖೆಯಲ್ಲಿ ಇದ್ದಲ್ಲ, ಅವ್ರನ್ನ ಕರ್ಕೊಂಬಂದ್ರಲ್ಲ. ಯಾಕೆ ಕರ್ಕೊಂಬಂದ್ರಿ? ಏನಿ ರಾಜ್ಯ ಉದ್ಧಾರ ಮಾಡಕ? ಮಾಧ್ಯಮ ಸ್ನೇಹಿತರು ಒಂದ್ಸಲ ತೋರ್ಸಿದ್ರಲ್ಲ ಟಿವಿಗಳಲ್ಲಿ, ಅಪ್ಪಯ್ಯ ನಾನು 5 ಜನದ ಹೆಸರು ಕೊಟ್ಟಿರೋದು, 5 ಹೆಸರು ನಾನು ಹೇಳಿದ್ದು. ಅದೇ ಅದು ಇನ್ನೊಂದು ಯಾವ್ದು ಸೇರ್ಸಾರ ಕೊಡಿ. ಇಲ್ಲೇ ಅವನು ಯಾರ ಆಫೀಸ್ ಕೆಲಸ ಮಾಡ್ತಾನಲ್ಲ, ಮುಖ್ಯಮಂತ್ರಿ ಕಚೇರಿ, ಕೊಡಿ ಫೋನ್. ನಾನೆಲ್ಲಿ ಹೇಳಿದ್ದೆ, ನಾನು ಕೊಟ್ಟಿರೋದೇ 5 ಅಂತ ಹೇಳಿದ್ರಲ್ಲ. ಅದಕ್ಕೆ ಮತ್ತೆ ಸೃಷ್ಟಿ ಮಾಡಿದ್ರು ದಾಖಲೆ. ಅದು CSR ಫಂಡ್ ಕೊಡಕ್ಕೆ ಅಂತ ಹೇಳಿ ಇಂಥ ರಾಜಕೀಯ ಮಾಡೋದಿಕ್ಕೆ ನಿಮ್ ಮಗನ್ ಕರ್ಕೊಂಡ್ ಬಂದಿದ್ದೀರಿ. ನಿಮ್ದೇನು ಕುಟುಂಬ ರಾಜಕೀಯ ಅಲ್ವಾ? ನಿಮ್ ಮಗನ್ನ ಈಗ ಕುಟುಂಬ ರಾಜಕೀಯ ಹೆಸರನ್ನ ಬಿಟ್ಬಿಡಿ, ರಾಜಕೀಯಕ್ಕೆ ತಂದಿರೋ ಜನ, ಅಹಿಂದ ವರ್ಗದ ಜನಗಳನ್ನ ನನ್ನ ರೀತಿ ನೀನು ಉದ್ಧಾರ ಮಾಡಪ್ಪ ಅಂತೇಳಿ ಕರ್ಕೊಂಡ್ ಬಂದಿದ್ದೀರಾ. ಪ್ರತಿನಿತ್ಯ ವಸೂಲಿ ಸಂಗ್ರಹ ಮಾಡಕ್ ಇಟ್ಕೊಂಡಿದ್ದೀರಿ. ನೀವು ಇನ್ನೊಂದು ಪಕ್ಷದ ಮೇಲೆ, ಇನ್ನೊಬ್ಬ ನಾಯಕರುಗಳ ಮೇಲೆ ಹೇಳ್ತೀರಾ ಟೀಕೆ. ಅದರಿಂದ ಇವತ್ತು ನಾನು ದಾವಣಗೆರೆಯ ಮತದಾರ ಬಂಧುಗಳಲ್ಲಿ ಮನವಿ ಮಾಡೋದು, ಒಬ್ಬ ಬಡ ಕುಟುಂಬದಲ್ಲಿರ್ತಕ್ಕಂಥ ಹಿಂದುಳಿದ ವರ್ಗದ ವ್ಯಕ್ತಿಯನ್ನ ಆಯ್ಕೆ ಮಾಡಿದ್ದಾರೆ ಅಭ್ಯರ್ಥಿಯಾಗಿ. ಸಿದ್ದರಾಮಯ್ಯನವರು ಅಹಿಂದ ನಾಯಕರು ಅಂತಾರೆ, ಬಿಜೆಪಿ ಅಭ್ಯರ್ಥಿನ ಗೆಲ್ಲಿಸ್ಲೇಬೇಡಿ ಅಂತೀರಿ. ಒಬ್ಬ ಅಹಿಂದ ಸಮಾಜಕ್ಕೆ ಸೇರಿರ್ತಕ್ಕಂಥ ವ್ಯಕ್ತಿ ಇವತ್ತು ಅಭ್ಯರ್ಥಿಯಲ್ಲಿ ಯಾಕಪ್ಪ ಸೋಲಿಸಬೇಕು? ಅದರಿಂದ ನಾನು ಈ ಒಂದು ದಾವಣಗೆರೆ ವಿಧಾನಸಭಾ ಕ್ಷೇತ್ರದ ಮತದಾರರಿಗೆ ಮನವಿ ಮಾಡಿದ್ರು, ಒಂದು ಹೊಸ ಬದಲಾವಣೆ ಈ ರಾಜ್ಯಕ್ಕೆ ತಂದು ಕೊಡಿ. ಈ ಚುನಾವಣೆಯಿಂದ ಏನು ಸರ್ಕಾರ ಏನು ಹೋಗಲ್ಲ, ಈ ಸರ್ಕಾರ ಹಾದಿ ತಪ್ಪೇನು ಹೋಗ್ತಾ ಇದೆ. ನಾಡಿನ ಜನತೆಯ ಬೆವರು ಸುರಿಸಿ ಖಜಾನೆ ತುಂಬಿಸ್ತಾ ಇರ್ತಕ್ಕಂಥ ನಿಮ್ ತೆರಿಗೆ ಹಣ ಲೂಟಿ ಏನ್ ಮಾಡ್ತಾ ಇದ್ದಾರೆ. ಅಟ್ಲೀಸ್ಟ್ ಜ್ಞಾನೋದಯ ಇವ್ರಿಗೆ ಬೇಕು. ಅದಕ್ಕೆ ಕಡಿವಾಣ ಹಾಕ್ಲಿಕ್ಕೆ, ಸರಿಯಾದ ಮಾರ್ಗದಲ್ಲಿ ಹೋಗ್ತಕ್ಕಂಥದ್ದಕ್ಕೆ ಒಂದು ಭಯ ಭಕ್ತಿ ಇವತ್ತು ಈ ಒಂದು ಜನಪ್ರತಿನಿಧಿಗಳಲ್ಲಿ ತರಬೇಕಾಗಿದೆ. ಅದರಿಂದ ನಾನು ಕೈ ಜೋಡಿಸಿ ಮನವಿ ಮಾಡ್ತೇನೆ. ಶ್ರೀನಿವಾಸ್ ದಾಸ್, ನಮ್ಮ ದಾಸ್ ಕರಿಯಪ್ಪನವ್ರು ಏನಿದ್ದಾರೆ, ಶ್ರೀನಿವಾಸ್ ಅವರು, ಅವ್ರನ್ನ ಅಭ್ಯರ್ಥಿ ಮಾಡಿರ್ತಕ್ಕಂಥದ್ದೇ ಬಿಜೆಪಿ ಪಕ್ಷ. ಏನೋ ಹಿಂದುತ್ವದ ಹೆಸರಿನಲ್ಲಿ ಹೋಗೋರು, ಅವ್ರಿಗೇನು ಸಿದ್ಧಾಂತಗಳಿಲ್ಲ,
ನಾವೇ ಸಿದ್ಧಾಂತ ಫಾಲೋ ಮಾಡೋರು ಅಂತಕ್ಕಂಥದ್ದು ಸಿದ್ದರಾಮಯ್ಯ ಹೇಳ್ತಿರಲ್ಲ. ಬಿಜೆಪಿ ಪಕ್ಷದಲ್ಲೂ ಅತ್ಯಂತ ಹಿಂದುಳಿದ ವರ್ಗದಲ್ಲಿ ಇರ್ತಕ್ಕಂಥವ್ರನ್ನ ಮೇಲೆತ್ತಕ್ಕಂಥ ಪಕ್ಷ ಅಂತಕ್ಕಂಥದ್ದನ್ನ ಇವತ್ತು ಒಬ್ಬ ಸಾಮಾನ್ಯ ಕುಟುಂಬದ ನಮ್ಮ ಶ್ರೀನಿವಾಸ್ ಅವ್ರಿಗೆ ಟಿಕೆಟ್ ಏನು ಕೊಟ್ಟಿದ್ದಾರೆ. ನಿಮಗೆ ಮಾತನಾಡ್ತಕ್ಕಂಥ ಅರ್ಹತೆಗಳಿಲ್ಲ. ನೀವು ಬಾಯಿನಲ್ಲಿ ಮಾತಾಡೋದು ಬೇರೆ, ಕೃತಿಲಿ ನಡ್ಕೊಳ್ಳೋದು ಬೇರೆ. ನೀವು ಏನು ಒಂದು ವಾರ ಇಲ್ಲೇ ಕ್ಯಾಂಪು, ಬಾಗಲಕೋಟೆ ದಾವಣಗೆರೆ ಬಾಗಲಕೋಟೆ. ನೀವು ಇಷ್ಟೊಂದು ಒಳ್ಳೆ ಕೆಲಸ ಮಾಡಿದ್ರಿ 3 ವರ್ಷದಲ್ಲಿ. ನಿಮ್ ಗ್ಯಾರಂಟಿ ಸ್ಕೀಮು ನಿಮ್ಮನ್ನ ರಕ್ಷಣೆ ಮಾಡ್ತಿದೆ ಅಂತಕ್ಕಂಥದ್ದು ನಿಮ್ಮಲ್ಲಿ ಇದ್ರೆ 5 ದಿವಸ ಕ್ಯಾಂಪ್ ಮಾಡ್ಬೇಕಾ? ವಿಧಾನಸೌಧದ ಕಚೇರಿ ಖಾಲಿ ಮಾಡಿ ನಿಮ್ ಎಲ್ಲಾ ಮಂತ್ರಿಗಳನ್ನ ನೀವು ಡೆಪ್ಯೂಟ್ ಮಾಡಿ ಪಂಚಾಯತಿ ವೈಸ್ ಹಾಕ್ಬೇಕಾ? ನೀವು ನಿಮ್ ಗ್ಯಾರಂಟಿ ನಿಮಗೆ ರಕ್ಷಣೆ ಕೊಡ್ತದೆ ಅನ್ನೋದಿದ್ರೆ ಇದೆಲ್ಲ ಈ ಬೂಟಾಟಿಕೆ ಬಿಟ್ಟು ಸರಿಯಾದ ರೀತಿ ಸರ್ಕಾರ ನಡೆಸಿ. ಕೇಂದ್ರ ಸರ್ಕಾರ ಹೇಳ್ತೀರಿ. ಎಷ್ಟು ದಿವಸ ಬಂದು ನಮ್ಮನ್ನು ಭೇಟಿ ಮಾಡಿದ್ದೀರಪ್ಪ? ಯಾರು ಭೇಟಿ ಮಾಡಿದಿರಿ? ಏನಾಗಬೇಕು ಅಂತ ಕೇಳಿದಿರಿ? ದೇವೇಗೌಡರು ಲೋಕಸಭೆನಲ್ಲಿ ನಿಮ್ ವೀಲ್ ಚೇರ್ ನಲ್ಲಿ ಪ್ರತಿದಿನ ಹೋಗಿ ರಾಜ್ಯದಲ್ಲಿ ಆಗ್ತಾ ಇರತಕ್ಕಂತ ಅನ್ಯಾಯದ ಬಗ್ಗೆ ಕೈ ಜೋಡಿಸಿ ಮನವಿ ಮಾಡಿ ಬೇಡ್ಕೊಂಡಿದ್ರಿಂದ ಇವತ್ತು ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ನ ಒಂದು ಹೊಸ ಕ್ರಿಯಾ ಯೋಜನೆಯನ್ನ ಸಂಪೂರ್ಣಗೊಳಿಸಿ ಇವತ್ತು ಕ್ಯಾಬಿನೆಟ್ ಇಟ್ಟು ಅಲ್ಲಿಂದ ತೀರ್ಮಾನ ಮಾಡತಕ್ಕಂಥದ್ದಕ್ಕೆ ಒಂದು ಘಟನೆ ಇತ್ತೀಚೆಗೆ ನಡೆದಂಥದ್ದು ದೇವೇಗೌಡರ ಒಂದು ಹೋರಾಟ. ಇನ್ನು ಎತ್ತಿನಹೊಳೆ ಅದು ಕಾನೂನು ಬಾಹಿರವಾಗಿ ಫಾರೆಸ್ಟ್ ನ ಒಂದು ಕಾನೂನುಗಳನ್ನ ಉಲ್ಲಂಘನೆ ಮಾಡಿದ್ರಿಂದ ನೋಟಿಸ್ ಕೊಟ್ಟು ರಾಜ್ಯಕ್ಕೆ ಮುಖಭಂಗ ಆಗಿತ್ತು. ಇದೆಲ್ಲವನ್ನ ಸರಿಪಡಿಸ್ತಕ್ಕಂಥದ್ದಕ್ಕೆ ದೇವೇಗೌಡರು ರಾಜ್ಯಸಭೆಯಲ್ಲಿ ಬೇಡ್ಕೊಂಡಿದ್ರಿಂದ ಆಯ್ತು. ನಿಮ್ ಮಲ್ಲಿಕಾರ್ಜುನ್ ಖರ್ಗೆ ಅವರಪ್ಪ ಅಲ್ಲಿ ವಿರೋಧ ಪಕ್ಷದ ನಾಯಕರು ಫ್ಲೋರ್ ಅಲ್ಲಿ ರಾಜ್ಯಸಭೆಯಲ್ಲಿ. ಇವತ್ತು ಬಿಜೆಪಿ ಎಂಪಿಗಳು ಕುಮಾರಸ್ವಾಮಿ ಅವರು ಧ್ವನಿ ಎತ್ತಲ್ಲ ಅಂತಿರಲ್ಲ. ನಿಮ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ವಿರೋಧ ಪಕ್ಷದ ನಾಯಕರಾಗಿ ರಾಜ್ಯಸಭೆಯಲ್ಲಿ ಎಷ್ಟು ಬಾರಿ ಕರ್ನಾಟಕದ ಸಮಸ್ಯೆ ಬಗ್ಗೆ ಧ್ವನಿ ಎತ್ತಿ ಚರ್ಚೆ ಮಾಡಿದ್ದಾರೆ? ಸ್ವಲ್ಪ ಹೇಳಿ ಅದನ್ನ. ಯಾವ ನಿಮ್ಗೆ ಯೋಗ್ಯತೆ ಇದೆ ಬಿಜೆಪಿ ಸಂಸತ್ ಸದಸ್ಯರ ಬಗ್ಗೆ ಇವತ್ತು ನೀವು ಮಾತನಾಡ್ಲಿಕ್ಕೆ? ನಿಮ್ ಖರ್ಗೆ ಅವರು ವಿರೋಧ ಪಕ್ಷದ ನಾಯಕರಾಗಿ ಎಷ್ಟು ಬಾರಿ ಎದ್ದಿತ್ತು ಕರ್ನಾಟಕ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಿದ್ದಾರೆ ಲೋಕಸಭೆಯಲ್ಲಿ? ಇವತ್ತು ಬೇರೆ ರಾಜ್ಯಗಳಲ್ಲೂ ಒಂದು ಕೆಲಸಗಳಾಗಬೇಕಾದ್ರೆ ಒಂದು ವಿಶ್ವಾಸದಲ್ಲಿ ಹೋಗ್ತಾರೆ. ನಾನು 2 ಬಾರಿ ಮುಖ್ಯಮಂತ್ರಿಯಾಗಿ ಕೇಂದ್ರ ಸರ್ಕಾರದಲ್ಲಿ ಕೆಲಸ ಮಾಡಿಸ್ಬೇಕಾದ್ರೆ ಯಾವ ರೀತಿ ಕೆಲಸ ಮಾಡಿಸಿದೆ ನನಗೂ ಅನುಭವ ಇದೆ. ನಿಮಗೆ ಪ್ರತಿನಿತ್ಯ ಅವ್ರ ಜೊತೆ ಸಂಘರ್ಷ ಮಾಡ್ಕೊಂಡು ರಾಜ್ಯಕ್ಕೆ ಏನ್ ತರಕ್ ಸಾಧ್ಯ? ನೀವು ನಾನು ಮೊನ್ನೆ ನಮ್ಮ ಅಟಲ್ ಭುಜಂ ಕಾರ್ಯಕ್ರಮ ಏನೋ ಇದೆಯಲ್ಲ, ಭೂಜಲ್, ಪಾಪ ರೈತರು ಬಂದ್ರು ನನ್ನ ಹತ್ರ. ಯಾವೊಂದು ಆ ಕಾರ್ಯಕ್ರಮದಲ್ಲಿ ನಮ್ಮ ರಾಜ್ಯದ ರೈತರುಗಳು ಬ್ಯಾಂಕ್ಗಳಲ್ಲಿ ಸಾಲ ಮಾಡಿ ಅವರ ಒಂದು ಕೃಷಿ ಚಟುವಟಿಕೆ ಮಾಡ್ಕೊಂಡ್ರು, ಸರಿಯಾದ ಸಮಯಕ್ಕೆ ತಗೊಂಡೋಗಿ ಕೇಂದ್ರ ಸರ್ಕಾರದ ಮುಂದೆ ಮನವಿ ಮಾಡಿದೆ. ಇವತ್ತು ರೈತರು ಬೀದಿಗೆ ಬಂದಿದ್ದಾರೆ ಸಾಲ ಮಾಡಿ. ಇವತ್ತು ಆ ಸ್ಕೀಮ್ ನಿಲ್ಲಿಸಿದ್ದಾರಲ್ಲಿ. ಹೇಳಿದ್ರು ಸರ್ಕಾರಕ್ಕೆ ಜುಲೈ 2025ಗೆ ಈ ಪ್ರೋಗ್ರಾಮ್ ಅನ್ನ ಸ್ಟಾಪ್ ಮಾಡ್ತಾ ಇದ್ದೇವೆ, ನಿಮ್ದು ಏನೇ ಅಹವಾಲುಗಳಿದ್ರು ತಕ್ಷಣ ಅದನ್ನ ಕೇಂದ್ರ ಸರ್ಕಾರಕ್ಕೆ ಸಬ್ಮಿಟ್ ಮಾಡಿ ಅಂತ ಹೇಳಿ.